ಚಪಾತಿಗೆ, ಪೂರಿಗೆ, ಪರೋಟಾಗೆ ಸೂಪರಾಗಿ ಮಸ್ತಾಗಿರುವಂತಹ ಪನ್ನೀರ್ ಮಟರ್ ಕರಿ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೀವು ಮನೆಯಲ್ಲಿ ರೆಸ್ಟೋರೆಂಟ್ ಶೈಲಿಯ ಈ ಕರಿಯನ್ನು ಖಂಡಿತ ಟ್ರೈ ಮಾಡಲೇಬೇಕು. ಪನ್ನೀರ್ ಮಟರ್ ಕರಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡು ನಾನು ಬಿಸಿನೀರಿನಲ್ಲಿ 1 ರೌಂಡು ಕುದಿಸ್ಕೊಂಡಿರುವಂತಹ ಪನ್ನೀರು, ಹಸಿ ಬಟಾಣಿ, ರುಬ್ಲಿಕ್ಕೆ ಗೋಡಂಬಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಇಷ್ಟನ್ನು ರುಬ್ಲಿಕ್ಕೆ ಹಾಕ್ಕೊಳ್ತೀನಿ. ಇದನ್ನು ಆಯಿಲ್ ಬದಲು ಬಟರಲ್ಲಿ ಮಾಡುವಂಥದ್ದು. ಹೆಚ್ಚಿದಂತಹ ಈರುಳ್ಳಿ ಇದೆ. ಈಗ ಎಲ್ಲವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಇವೆಲ್ಲವನ್ನು 1 ರೌಂಡು ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ಬಿಡೋಣಂತೆ. ಹಸಿರು ಮೆಣಸಿನ್ಕಾಯಿನ ನಾವು ಉಂಡೆ ಬೇಕಾದರೂ ಹಾಕ್ಬೋದು, ಒಗ್ಗರಣೆಗೆ ಸಣ್ಣಕ್ಕೆ ಹೆಚ್ಚು ಹಾಕ್ಬೋದು, ಇಲ್ಲ ರುಬ್ಬಿ ಹಾಕ್ಬೋದು. ನಾನು ಅದನ್ನು ಸಣ್ಣಕ್ಕೆ ಒಗ್ಗರಣೆನಲ್ಲಿ ಹೆಚ್ಚ್ತೀನಿ. ಈಗ ಗೋಡಂಬಿಯನ್ನು ರುಬ್ಲಿಕ್ಕೆ ಹಾಕ್ಕೊಳ್ಬೇಕು. ಇದರೊಟ್ಟಿಗೆ ಟೊಮ್ಯಾಟೊ, ಇದು ಗಟ್ಟಿಯಾದ ಗ್ರೇವಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಗೋಡಂಬಿ. ಈಗ ಇದಿಷ್ಟನ್ನು ರುಬ್ಕೊಂಡು ಬರೋಣ. ಈಗ ಇದಕ್ಕೆ ಬಟರ್ ಹಾಕಿ ಇದು ಕರಗಿದ ನಂತರ ಒಂದೊಂದೇ ಮಸಾಲೆಯನ್ನು ಹಾಕೋಣಂತೆ. ಈಗ ಬೆಣ್ಣೆ ಕಾದಿದೆ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹೆಚ್ಚಿರುವಂತಹ ಆನಿಯನ್ ಹಾಕ್ತಾಯಿದ್ದೀವಿ. ಇದಕ್ಕೆ ಬಟಾಣಿ ಕೂಡ ಹಾಕೋಣ. ಈಗ ಇದು ಹದವಾಗಿ ಬೆಂದಿದೆ, ಮುಕ್ಕಾಲ್ವಾಸಿ. ಈಗ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡೋಣಂತೆ. ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸ್ವಲ್ಪ ಗರಂ ಮಸಾಲನ್ನು ಆ್ಯಡ್ ಮಾಡೋಣ. ಚೂರು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ. ಈಗ ಇದು ಖಾರ ಎಲ್ಲ ಅಡಗಲಿ, ಮಸಾಲೆ ಎಲ್ಲ ಹಿತವಾಗಿ ಬೇಯುವ ತನಕ ಮುಚ್ಚಿಟ್ಬಿಡೋಣ. ಟೊಮೊಟೊ 2-3 ಹಾಕಿದರೆ ಹುಳಿ ಅಂಶ ಅದರಲ್ಲೇ ಇರುತ್ತೆ, ಹಾಗಾಗಿ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ. ನಾನು ತಿಕ್ನೆಸ್ ಜಾಸ್ತಿ ಆಗುತ್ತೆ, ಮಾಡ್ತಿರೋ ಕ್ವಾಂಟಿಟಿ ಕಡಿಮೆ ಅಂತ ಒಂದೇ ಟೊಮೆಟೊ ಹಾಕಿರೋದ್ರಿಂದ ಈಗ ಒಂಚೂರು ಆಮ್ಚೂರು ಪೌಡ್ರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹುಳಿ ಅಂಶ ಬರುತ್ತೆ. ಈಗ ಕುದಿ ಬರ್ತಾ ಇದೆ ಇದು. ಈ ಸಮಯದಲ್ಲಿ ನಾವು ಪನ್ನೀರ್ ಆ್ಯಡ್ ಮಾಡೋಣ. ಪನ್ನೀರು ಈ ಎಲ್ಲ ಮಸಾಲೆಗಳನ್ನು ಹೀರ್ಕೊಳ್ಳುತ್ತೆ ನಿಧಾನಕ್ಕೆ. ಅಲ್ಲಿಯ ತನಕ ಎಲ್ಲ ಪನ್ನೀರನ್ನು ಹಾಕಿಟ್ಬಿಟ್ಟು ನಾವೊಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಮಾಡಿ ಮುಚ್ಚಿಟ್ಬಿಡೋಣಂತೆ. ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಗರಂ ಮಸಾಲೆ ಇದೆ, ಸ್ವಲ್ಪನೇ ಹಾಕಿರೋದು, ಚಿಲ್ಲಿ ಪೌಡ್ರು, ಅರಿಶಿನ, ಧನಿಯಾ ಪೌಡ್ರು, ಜೀರಿಗೆ, ಗೋಡಂಬಿ, ಟೊಮ್ಯಾಟೊ ಎಲ್ಲದರ ಹದವಾದ ಮಿಶ್ರಣವಾಗಿ ಒಂಥರ ರುಚಿ ಆಗಬಹುದು ಅನ್ನುವ ಸೂಚನೆಯನ್ನು ಇದು ಕೊಡ್ತಾ ಇದೆ. ಇಲ್ಲಿ ನಾವು ಯಾವುದೇ ಆ್ಯಡೆಡ್ ಕಲರ್ಸ್ ಹಾಕಿಲ್ಲ, ಒಳ್ಳೆಯದಲ್ಲ ಅಂತಾರೆ. ಕೇವಲ ರೆಡ್ ಚಿಲ್ಲಿ ಪೌಡ್ರ್ ಇರುತ್ತಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅದು ಒಂದನ್ನೇ ಹಾಕಿದ್ರೆ ತುಂಬ ಒಳ್ಳೆ ಕಲರ್ ಬರುತ್ತೆ. ಬಟ್ ಗರಂ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದರೂ ಪರವಾಗಿಲ್ಲ, ನಮಗೆ ಆ್ಯಡೆಡ್ ಕಲರ್ಸ್ ಯಾವುದು ಬೇಡ. ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಬೇರೆ ಎಲ್ಲ ಐಟಮ್ಸ್ ಇರೋದ್ರಿಂದ, ಗೋಡಂಬಿ ಇರೋದ್ರಿಂದ ಕಲರ್ ತಗ್ಸುತ್ತೆ. ಬಟ್ ಟೇಸ್ಟ್ ಸೂಪರಾಗಿರುತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸೋಣ. ಈ ಹಂತದಲ್ಲಿ ರುಚಿ ನೋಡಿಕೊಂಡು ಒಂದು ಚಿಟಕಿ ಉಪ್ಪು ಹಾಕ್ಬೋದು. ಡಯಟ್ ಕಾನ್ಷಿಯಸ್ ಎಲ್ಲ ಯಂಗ್ಸ್ಟರ್ಸ್ ತಿನ್ನೋದು ಅಂತ ಆದರೆ ಇನ್ನೊಂದು ರೌಂಡ್ ಮೇಲೆ ಬಟರ್ ಹಾಕಬಹುದು.
ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಕೆಲವರು ಕಾರ್ನ್ಫ್ಲೋರು ಅಥವಾ ಇದು ಕಡಲೆ ಹಿಟ್ಟನ್ನು ಹಾಕ್ತಾರೆ ಸ್ವಲ್ಪ ಕಲಸಿ. ಬಟ್ ನಮಗೆ ಬೇಡ, ಯಾಕೆಂದರೆ ಗೋಡಂಬಿ ಹಾಕಿರೋದ್ರಿಂದ ಗೋಡಂಬಿನೇ ಕನ್ಸಿಸ್ಟೆನ್ಸಿನ ಚೆನ್ನಾಗಿ ಮಾಡುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಆ ರೀತಿ ಆಗುವಂಥದ್ದು ಗೋಡಂಬಿಯಿಂದ ಮಾತ್ರ. ಎಣ್ಣೆ ಬಿಟ್ಕೊಳ್ತಾ ಇದೆ, ಈಗ ಆಗಿದೆ ಅಂತ ಒಲೆ ಆಫ್ ಮಾಡಿಬಿಡೋಣ. ಸರ್ವಿಂಗ್ ಬೌಲ್ಗೆ ಹಾಕಿಬಿಡೋಣ. ಚಪಾತಿ, ಪರೋಟ, ಪೂರಿ ಯಾವುದಕ್ಕಾದರೂ ತುಂಬ ರುಚಿಯಾಗುವಂತಹ ಹಸಿ ಬಟಾಣಿಯ ಮತ್ತು ಪನ್ನೀರ್ನ ಗ್ರೇವಿ, ಇದನ್ನು ಪನ್ನೀರ್ ಮಟರ್ ಗ್ರೇವಿ ಅಂತ ಅಂತೀವಿ. ಚಪಾತಿಯೊಟ್ಟಿಗೆ ಈ ಪನ್ನೀರ್ ಮಟರ್ ಮಸಾಲ ಸೂಪರಾಗಿರುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಮಸ್ತ್ ಕರಿ ನೋಡಿದ್ರಲ್ಲ, ನನ್ನ ಶ್ರೀ ಶುಭ ನುಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ.